ಹಲ್ಲೆಲೂಯ, ಪ್ರೈಸ್ ದ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲರಿಗೂ ವಂದನೆಗಳು. ನಾವು ಅನೇಕರು ದೇವರನ್ನ ತಿಳಿದುಕೊಂಡಾಗ, ಪ್ರಾರಂಭದ ದಿನಗಳಲ್ಲಿ ದೇವರನ್ನ ಕಂಡುಕೊಂಡಂತಹ, ಹೊಸದಾಗಿ ರಕ್ಷಣೆಯನ್ನು ಹೊಂದಿದಂತ ಪ್ರಾರಂಭದ ದಿನಗಳಲ್ಲಿ ನಾವು ಅನೇಕ ದೇವರ ಎಲ್ಲಾ ವಿಚಾರದಲ್ಲೂ ಕೂಡ ಬಹಳಷ್ಟು ಆಸಕ್ತಿ ಅಥವಾ ಎಲ್ಲರಿಗಿಂತ ಮುಂಚೆ ಬೇಗನೆ ತ್ವರಿತವಾಗಿ ಇರ್ತೇವೆ. ಆಗ ರಕ್ಷಣೆ ಹೊಂದಿದ ಪ್ರಾರಂಭದ ದಿನಗಳಲ್ಲಿ ಚೆನ್ನಾಗಿ ತಪ್ಪದೆ ಎಡೆಬಿಡದೆ ಪ್ರಾರ್ಥನೆ ಮಾಡೋದು, ಯಾವಾಗಲೂ ದೇವರ ಕಾರ್ಯಗಳಿಗೆ ಮೊದಲು ಪ್ರಾಧಾನ್ಯತೆ ಕೊಡೋದು, ಮೊದಲೇ ನಾವು ಇರೋದು ಎಲ್ಲರಿಗಿಂತ ಮೊದಲು ಅನೇಕ ರೀತಿಯಲ್ಲಿ ನಾವು ಮಾಡ್ತಾ ಇರ್ತೇವೆ. ಅಥವಾ ಯಾರಿಗೋ ಒಬ್ರು ದೇವ್ರು ಕಂಡುಕೊಂಡಿರ್ತಾರೆ, ಉದ್ದೇಶ ಅವ್ರು ಯಾವುದೋ ಒಂದು ಏನೋ ಒಂದು ಉದ್ಯೋಗನೋ ಮತ್ತೊಂದು ಏನೋ ಬೇಕಾಗಿರ್ತದೆ ದೇವರಿಂದ, ದೇವ್ರ ಅದನ್ನು ಕೊಟ್ಬಿಟ್ರೆ ಸಡನ್ ಆಗಿ ಪೂರ್ತಿಯಾಗಿ ಬ್ಯುಸಿ ಆಗಿಬಿಡ್ತಾರೆ. ಅವ್ರು ಕೇಳಿದ್ರೆ, ಯಾಕೆ ಇವಾಗ ಸಭೆಗೆ ಕೆಲವು ವಿಚಾರಗಳಿಗೆ ಬರ್ತಾ ಇಲ್ಲ ಅಂತ ಕೇಳಿದ್ರೆ, ನಾನು ಜಾಬು ಬಹಳ ಬ್ಯುಸಿ, ರಜಾ ಕೊಡ್ತಿಲ್ಲ ಅಂತ ಹೇಳ್ತಾ. ಆದ್ರೆ ನಾವು ಯಾವ ರೀತಿಯಲ್ಲಿ ದೇವರ ರಕ್ಷಣೆ ಅಥವಾ ಕ್ರೈಸ್ತ ಜೀವಿತವನ್ನ ಪ್ರಾರಂಭ ಮಾಡಿರ್ತೇವೋ, ಕೊನೆಯ ತನಕ, ನಾವು ಸಾಯುವ ತನಕ ಅಥವಾ ಕೊನೆಯ ತನಕ ನಮ್ಮ ಆತ್ಮೀಕ ಜೀವಿತ ಅದೇ ರೀತಿ ಇರೋದಲ್ಲ, ಅದಕ್ಕಿಂತ ಹೆಚ್ಚಾಗಬೇಕು. ಆದ್ರೆ ಅನೇಕ ಜನಗಳಲ್ಲಿ ಪೂರ್ತಿಯಾಗಿ ಕಡಿಮೆಯಾಗಿ ಹೋಗ್ತದೆ. ನೀವು ಆಲೋಚನೆ ಮಾಡ್ರಿ, ನೀವು ಯಾವಾಗ ರಕ್ಷಣೆಯನ್ನ ಹೊಂದಿದಿರೋ ಪ್ರಿಯರೇ, ಆಗ ನೀವು ಯಾವ ರೀತಿ ದೇವರಲ್ಲಿ ಆಸಕ್ತಿಯಾಗಿದ್ರಿ, ಎಷ್ಟೊಂದು ಪ್ರಾರ್ಥಿಸ್ತಾ ಇದ್ರಿ, ಎಷ್ಟು ದೇವರ ಕೆಲಸ ಕಾರ್ಯಗಳಿಗೆ ಮುಂದೆ ಇರ್ತಾ ಇದ್ರಿ, ಅದು ಇವಾಗಲೂ ಇದೆಯಾ? ಅದೇ ಆಸಕ್ತಿ, ಅದೇ ಪ್ರಾರ್ಥನಾ ಜೀವಿತ, ಅದೇ ಒಂದು ಮುಂದೆ ಇರುವಂತದ್ದು, ಎಲ್ಲರಿಗಿಂತ ಮೊದಲು ಇರುವಂತದ್ದು ದೇವರ ಕಾರ್ಯಗಳಿಗೆ ಇದೆಯಾ? ಆಲೋಚನೆ ಮಾಡ್ಕೊಳ್ಳಿ. ನಾವು ಎಲ್ಲರೂ ಕೂಡ ಎಲ್ಲವನ್ನ ದೇವರಲ್ಲಿ ರಕ್ಷಣೆಯನ್ನು ಹೊಂದಿದ ತಕ್ಷಣ ಆತ್ಮೀಕವಾಗಿ ಪ್ರಾರಂಭ ಮಾಡ್ತೇವೆ. ಆದ್ರೆ ಅಂತ್ಯವೂ ಕೂಡ ಏನು ಆತ್ಮೀಕವಾಗಿ ಪ್ರಾರಂಭಿಸ್ತೇವೋ ಕ್ರೈಸ್ತ ಜೀವಿತವನ್ನ, ಆತ್ಮೀಕ ಜೀವಿತವನ್ನ ಅಥವಾ ವಿಶ್ವಾಸಿಯ ಜೀವಿತವನ್ನ, ಅದು ಅಷ್ಟಕ್ಕೆ ಸೀಮಿತ ಅಲ್ಲ, ಅದಕ್ಕಿಂತ ಬಹಳಷ್ಟು ಮಹಿಮೆಯಾದ ಜೀವಿತ ಇದೆ. ಆದ್ರೆ ಬಹಳಷ್ಟು ಜನ ಏನು ದೇವರನ್ನ ಕಂಡುಕೊಂಡಾಗ ಆ ಆಸಕ್ತಿ, ಆ ಪ್ರಾರ್ಥನಾ ಜೀವಿತ, ಆ ವಾಕ್ಯಗಳನ್ನ ಓದೋದು, ಅನೇಕರ ಹತ್ರ ಹಂಚಿಕೊಳ್ಳೋದು, ಸಾಕ್ಷಿ ಹೇಳೋದು ಎಲ್ಲವೂ ಇರ್ತದಲ್ವಾ, ಅದು ಕೆಲವು ವರ್ಷಗಳಾದ ಮೇಲೆ ಅದು ಇರೋದಿಲ್ಲ, ಬಹಳಷ್ಟು ಕಡಿಮೆಯಾಗಿ ಹೋಗ್ತದೆ ಅಥವಾ ತಣ್ಣಗಾಗಿ ಹೋಗ್ತದೆ. ಪ್ರಾರ್ಥನಾ ಜೀವಿತ ಕಡಿಮೆಯಾಗಿ ಹೋಗ್ತದೆ, ತಣ್ಣಗಾಗಿ ಹೋಗ್ತಾರೆ, ಅಥವಾ ಆಸಕ್ತಿ ಪೂರ್ತಿಯಾಗಿ ಇಲ್ಲದೆ ಹೋಗ್ತದೆ. ಪೌಲನು ಒಂದು ವಾಕ್ಯವನ್ನು ಹೇಳ್ತಾನೆ ಬೈಬಲ್ನಲ್ಲಿ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 3-4ನೇ ವಚನ ಹೇಳ್ತದೆ, ದೇವರಾತ್ಮಾನುಸಾರವಾಗಿ ಪ್ರಾರಂಭಿಸಿ ಈಗ ಬಹಿರಾಚಾರಗಳಿಂದ ಸಿದ್ಧಿಗೆ ಬರಬೇಕೆಂದಿದ್ದೀರಾ? ನೀವು ಅಷ್ಟು ಬಾಧೆಯನ್ನು ಅನುಭವಿಸಿದ್ದು ವ್ಯರ್ಥವೇ ಎಂದು ಹೇಳಬೇಕೇನು? ನೀವು ಆತ್ಮೀಕವಾಗಿ ಎಲ್ಲವನ್ನ ಸ್ಟಾರ್ಟ್ ಮಾಡಿದ್ರಿ, ಆದ್ರೆ ಮುಗಿಸೋದು ಲೌಕಿಕವಾದ ರೀತಿ. ಕ್ರೈಸ್ತ ಜೀವಿತವನ್ನ ಸ್ಟಾರ್ಟ್ ಮಾಡಿದ್ದು, ರಕ್ಷಣೆಯ ಜೀವಿತವನ್ನ ಸ್ಟಾರ್ಟ್ ಮಾಡಿದ್ದು ಆತ್ಮೀಕವಾಗಿ, ಆದ್ರೆ ಕೊನೆಗೆ ಬಹಳಷ್ಟು ಅದನ್ನ ಏನ್ ಹೇಳ್ಬೇಕು ಗೊತ್ತಿಲ್ಲ ನನಗೆ, ಆ ಮಾತು ಬರ್ತಾ ಇಲ್ಲ. ಆದ್ರೆ ಬಹಳಷ್ಟು ಜನ, ಬಹಳಷ್ಟು ಜನ ಶೇಕಡ ಮುಗಿಸೋದು ಲೌಕಿಕವಾದ ರೀತಿಯಲ್ಲಿ, ಬಹಿರಾಚಾರಗಳಿಂದ, ಈ ಲೋಕದ ವಸ್ತುಗಳು ಅಥವಾ ಈ ಲೋಕದ ಆಶೀರ್ವಾದಗಳ ಅಥವಾ ಆತ್ಮೀಕ ಜೀವಿತ ಪೂರ್ತಿಯಾಗಿ ಕಡಿಮೆಯಾಗಿ ಹೋಗಿ ಅದರಲ್ಲಿ ಮುಗಿಸ್ತಾರೆ. ಅಲ್ಲಿ ಹೇಳ್ತದೆ, ದೇವರಾತ್ಮನಿನ್ ಅನುಸಾರವಾಗಿ ನೀವು ಸ್ಟಾರ್ಟ್ ಮಾಡಿ, ಪ್ರಾರಂಭ ಮಾಡಿ, ಈಗ ಬಹಿರಾಚಾರಗಳಿಂದ ನೀವು ಸಿದ್ಧಿಗೆ ಬರಬೇಕೆಂದಿದ್ದೀರಾ? ಅಥವಾ ಲೌಕಿಕ ದೇವರಾತ್ಮನ ವಿಚಾರದಲ್ಲಿ ನೀವು ಪ್ರಾರಂಭ ಮಾಡಿ, ದೇವರಾತ್ಮನಿಗೆ ಅನುಸಾರವಾಗಿ ನಿಮ್ಮ ಜೀವಿತವನ್ನ, ದೇವರ ವಿಶ್ವಾಸಿಯ ಜೀವಿತವನ್ನ ಪ್ರಾರಂಭ ಮಾಡಿ, ಈಗ ಕೊನೆಗೆ ಒಂದು 10 ವರ್ಷನೋ 20 ವರ್ಷನೋ 30 ವರ್ಷನೋ ಅಥವಾ ಕೊನೆಯ ತನಕ ಇದ್ದು ಸಾಯುವಾಗ ಹೇಗಿರತ್ತೆ ಲೈಫ್? ಆಲೋಚನೆ ಮಾಡಿ. ಮೊದಲು ದೇವರನ್ನು ತಿಳಿದುಕೊಂಡಾಗ
ಬೈಬಲ್ ಅನ್ನ ಓದಿ ಧ್ಯಾನ ಮಾಡ್ತಾ ಇದ್ದು, ಪ್ರಾರ್ಥನಾ ಜೀವಿತ, ಸಭೆಯ ಕಾರ್ಯಗಳೆಲ್ಲವೂ ಇದ್ದದ್ದು 30 ವರ್ಷ ಆದ್ಮೇಲೂ ಇದೆಯಾ ಇಲ್ವಾ? 10 ವರ್ಷ ಆದ್ಮೇಲೂ ಕೂಡ ಅದೇ ಇದೆಯಾ? ಇಲ್ಲಿ ಬೈಬಲ್ ಹೇಳೋ ಪ್ರಕಾರ, ನಾನ್ ತಿಳಿದುಕೊಂಡಿರೋ ಪ್ರಕಾರ ಅಷ್ಟೇ ಅಲ್ಲ, ಅದಕ್ಕಿಂತ 100,000 ಪಟ್ಟು ಜಾಸ್ತಿ ಆಗ್ಬೇಕು. ಇಸ್ ಎ ಗಾಡ್ ಆಫ್ ಸೂಪರ್ ನ್ಯಾಚುರಲ್. ದೇವರು 100ರಿಂದ ಸ್ಟಾರ್ಟ್ ಮಾಡಿದ್ರೆ 1,00,000 ಕೋಟಿ ಪ್ರತಿಶತ ಮಾಡುವ ದೇವರು. 100ನ್ನ 100ಕ್ಕೆ ಯಾವಾಗಲೂ ಅಷ್ಟೇ ನಿಲ್ಲಿಸೋದಿಲ್ಲ ದೇವರು. ಆದ್ರೆ ಅದನ್ನ ನಿಲ್ಲಿಸೋರು ಇಷ್ಟೇ ಸಾಕು ಅಂತ ನಾವು, ದೇವರನ್ನ ಲಿಮಿಟ್ ಮಾಡೋರು ನಾವು, ಮನುಷ್ಯನ್ ದೇವರ ತಿಳಿದುಕೊಂಡಂತ ನಾವುಗಳು. ದೇವರು ಲಿಮಿಟ್ ಆಗಿಲ್ಲ, ಅನ್ಲಿಮಿಟೆಡ್ ಗಾಡ್. ದೇವರು ಸೀಮಿತವಾಗಿಲ್ಲ, ದೇವರ ಪ್ರೀತಿ ಸೀಮಿತವಾಗಿಲ್ಲ, ಆತ್ಮನು ಸೀಮಿತವಾಗಿಲ್ಲ. ಇಷ್ಟೇ 100 ಸಾಕಪ್ಪ, ಇಷ್ಟೇ ಇವನ ಮೇಲೆ ಸುರಸನ ಅಭಿಷೇಕನ, ಇಷ್ಟೇ ಪ್ರಾರ್ಥನೆ ಇಷ್ಟು ಸಾಕು, ಇಷ್ಟೇ 1 ಅವರ್ ಮಾತ್ರ ಪ್ರಾರ್ಥನೆ ಮಾಡೋಣ, ಸ್ವಲ್ಪ ವಾಕ್ಯ ಹೋಗೋಣ, ಅಥವಾ ಪ್ರತಿ ಭಾನುವಾರ ಸಭೆಗೆ ಹೋದ್ರೆ ಸಾಕು, ಬೇರೆ ಯಾವುದೇ ಕೆಲಸ ಕಾರ್ಯಗಳು ಬೇಕಾಗ್ಲಿಲ್ಲ. ಆತ್ಮಿಕ ಜೀವಿತ ಅದು. ಆದ್ರೆ ಎಲ್ಲ ಉಳಿದ ಪೂರ್ತಿ ವಾರವೆಲ್ಲ 6 ದಿನಗಳು ಬಹಿರಾಚಾರ ಅಥವಾ ಲೌಕಿಕವಾದ ರೀತಿಯಲ್ಲಿ ನಿಮ್ಮದೇ ಆದ ವ್ಯವಹಾರಗಳು, ಕೆಲಸ ಕಾರ್ಯಗಳು, ಒತ್ತಡಗಳು, ಇವುಗಳಲ್ಲಿಯೇ ಪೂರ್ತಿಯಾಗಿ ಮುಳುಗಿರ್ತೇವೆ. ಅನೇಕರು ಸಂಡೇ ಮಾತ್ರ ಕೂತ್ಕೊಂಡು ಎದ್ದು ಬಂದ್ರೆ ಪೂರ್ತಿಯಾಗಿ ಸಂತೃಪ್ತಿಯಾಗಿರ್ತಾರೆ. ದೇವರು ನಿಜವಾಗಲೂ ಕೂಡ ಸಂತೋಷ ಪಡೋದಿಲ್ಲ. ಆತನು ನನ್ನ ಮಕ್ಕಳು ಏನಾದ್ರೂ ಈ ಲೋಕದಲ್ಲಿ ಮಾಡ್ಬೇಕನ್ನೋ ಉದ್ದೇಶದಿಂದ ಪ್ರತಿಯೊಬ್ಬರನ್ನು ಈ ಲೋಕಕ್ಕೆ ಕಳಿಸಿದ್ದಾನೆ. ನಿಮ್ಮೊಬ್ಬೊಬ್ಬರ ಮೂಲಕ, ಯಾರೇ ಆಗಿರ್ಲಿ, ಒಬ್ಬೊಬ್ಬರ ಮೂಲಕ ದೇವರು ತನ್ನದೇ ಆದ ಆಲೋಚನೆಯನ್ನ, ತನ್ನದೇ ಆದ ಉದ್ದೇಶವನ್ನ, ತನ್ನದೇ ಆದ ಚಿತ್ತವನ್ನ ಆತನು ಇಟ್ಟುಕೊಂಡಿದ್ದಾನೆ. ನೀವು ಆತ್ಮೀಕವಾಗಿ ಪ್ರಾರಂಭ ಮಾಡಿ, ಪೂರ್ತಿಯಾಗಿ ಪ್ರಾರ್ಥನಾ ಜೀವಿತ, ಪ್ರತಿ ವಾರದ ಎಲ್ಲಾ ದಿನಗಳು ಕೂಡ ಸೇವಕರೊಟ್ಟಿಗೆ ಇರೋದು, ಸಭೆ ಹತ್ರ ಇರೋದು. ಆದ್ರೆ ಇವಾಗ ಸಂಡೆ ಮಾತ್ರ ಹೋಗ್ತಾ ಇದ್ದೀರಾ 1 ಅವರ್ 2 ಅವರ್. ನೀವು ಆಲೋಚನೆ ಮಾಡಿ, ಒಂದು ಸಡನ್ ಆಗಿ ಏನಾದ್ರೂ ಆದ್ರೆ ದೇವರ ಮೇಲೆ ದೂರ್ತೇವೆ ಮನುಷ್ಯ ಸಹಜವಾಗಿ. ನಾನು ಎಷ್ಟು ಹೋದ್ರೂ ಏನಾಯಿತು? ಆದ್ರೆ ಪ್ರಾರಂಭದ ದಿನಗಳಲ್ಲಿ ಆತ್ಮೀಕವಾಗಿ ದೇವರು ನಡೆಸಿದಂತ ರೀತಿಯನ್ನು ಮರೆತು ಬಿಡ್ತಾರೆ. ಆತನ ಮರೆತು ಬಿಡ್ತಾರೆ ಬಹಳ ಈಸಿಯಾಗಿ. ಮನುಷ್ಯನಿಗೆ ಮರೆತು ಬಿಡುವಂತ ಬಹಳ ಈಸಿಯಾ. ಆದ್ರೆ ದೇವರೆಲ್ಲವನ್ನು ನೋಡ್ತಾ ಇದ್ದಾನೆ. ನೀವು ಆಲೋಚನೆ ಮಾಡಿ, ನೀವು ಯಾವ ರೀತಿ ದೇವರ ಜೀವಿತವನ್ನು, ವಿಶ್ವಾಸಿಯ ಜೀವಿತವನ್ನು, ರಕ್ಷಣೆಯ ಜೀವಿತವನ್ನ ಸ್ಟಾರ್ಟಿಂಗ್ ದೇವರನ್ನು ಕಂಡುಕೊಂಡಾಗ ಯಾವ ರೀತಿ ಪ್ರಾರಂಭ ಮಾಡಿದ್ದೀರಾ? ಇವಾಗ್ಲೂ ಕೂಡ ಅದೇ ರೀತಿ ಇದೆಯಾ, ಅಥವಾ ಅದಕ್ಕಿಂತ ಹೆಚ್ಚಾಗಿದೆಯಾ, ಅದಕ್ಕಿಂತ ಪೂರ್ತಿಯಾಗಿ ಕೆಳಮಟ್ಟಕ್ಕೆ ಕಡಿಮೆ ಆಗಿದೆಯಾ ನಿಮ್ಮ ಆತ್ಮೀಕ ಜೀವಿತ? ಅವಾಗ ಅರ್ಧ ಗಂಟೆ ಪ್ರೇಯರ್ ಮಾಡ್ತಿದ್ರ, ಅವಾಗ ಪ್ರಾರ್ಥನೆ ಮಾಡ್ಲಿಕ್ಕೆ ಬರೋದಿಲ್ಲ ನಿಮಗೆ. ಕೆಲವು ತೊದಲು ಮಾತುಗಳಿಂದ ಪ್ರಾರ್ಥಿಸ್ತೀರಿ. ಅವಾಗ ಪ್ರಾರ್ಥನೆ ಮಾಡ್ಲಿಕ್ಕೆ ಬರಲ್ಲ, ತೊದಲು ಮಾತುಗಳು. ಆದ್ರೂ ಕೂಡ ಗಂಟೆಗಟ್ಟಲೆ ಪ್ರಾರ್ಥನೆ ಮಾಡ್ತಾ ಇದ್ದೀರಿ. ಈಗ ಪೂರ್ತಿಯಾಗಿ ಬೆಳೆದಿದ್ರೆ ಪ್ರಾರ್ಥನೆ ಮಾಡ್ಲಿಕ್ಕೆ ಬರ್ತದೆ. ಈಗ ಅರ್ಧ ಗಂಟೆ ಪ್ರಾರ್ಥನೆ ಎಷ್ಟು ಗಂಟೆ ಆಗಿರ್ಬೇಕು? ಒಂದು ಮಗು ಬರ್ತಾ 20 ವರ್ಷ ಆದ್ಮೇಲೆ ಬೆಳಿತಾನ ಇಲ್ವಾ? ಅಷ್ಟಕ್ಕೆ ಬೆಳವಣಿಗೆ ನಿಲ್ಲೋದಿಲ್ಲ. ಅದೇ ರೀತಿ ಆತ್ಮೀಕವಾದ ಜೀವಿತವೂ ಕೂಡ, ಈವನ್ ಶಾರೀರಿಕವಾದ ಬೆಳವಣಿಗೆ ಒಂದು ಲಿಮಿಟ್ ಇದೆ, ಬಟ್ ಆತ್ಮೈಕವಾದ ಬೆಳವಣಿಗೆಗೆ ಲಿಮಿಟ್ ಅಥವಾ ಮಿತಿ ಅನ್ನೋದು ಇಲ್ಲ ಪ್ರಿಯರೇ. ನಿಮ್ಮನ್ನು ನೀವು ಆಲೋಚನೆ ಮಾಡಿಕೊಳ್ಳಿ. ದೇವರು ಈ ಲೋಕದಲ್ಲಿ ಯಾರನ್ನೂ ಕೂಡ ಸುಮ್ಮನೆ ಕಳಿಸ್ಲಿಲ್ಲ, ಸುಮ್ಮನೆ ಇಟ್ಟಿಲ್ಲ. ಆತನ ಉದ್ದೇಶದ ಪ್ರಕಾರ ನಿಮ್ಮನ್ನು ಈ ಲೋಕದಲ್ಲಿ ಇಟ್ಟಿದ್ದಾನೆ. ಆತನ ಯೋಜನೆಯ ಪ್ರಕಾರ ನಿಮ್ಮನ್ನು ಈ ಲೋಕದಲ್ಲಿ ಇಟ್ಟಿದ್ದಾನೆ. ಆತನ ಚಿತ್ತದ ಪ್ರಕಾರ ನಿಮ್ಮನ್ನು ಈ ಲೋಕದಲ್ಲಿ ಇಟ್ಟಿದ್ದಾನೆ. ಸುಮ್ಮನೆ ದೇವ ಜನರು ಯಾರು ಕೂಡ ಸುಮ್ಮನೆ ಈ ಲೋಕದಲ್ಲಿಲ್ಲ. ಆತನ ಲೆಕ್ಕದಲ್ಲಿ ನೀವಿದ್ದೀರಾ. ನೀವು ಮರೆತು ಹೋಗ್ಬಿಡಬಹುದು ಎಲ್ಲವನ್ನು. ದೇವರೆಲ್ಲವನ್ನ ರೆಕಾರ್ಡ್ ಮಾಡ್ಕೊಂಡಿಟ್ಕೊಂಡು, ಎಲ್ಲವನ್ನ ಕೇಳಿಸ್ಕೊಂತ, ಎಲ್ಲವನ್ನ ನೋಡುವ ದೇವರು. ಎಲ್ ಶಡಾಯ್, ಎಲ್ರೋಗಿ, ಎಲ್ಲವನ್ನು ನೋಡುವ ದೇವರು. ಆತ್ಮಿಕವಾಗಿ ನೀವು ಪ್ರಾರಂಭ ಮಾಡಿ, ನಿಮ್ಮ ಜೀವಿತವನ್ನು ಲೌಕಿಕವಾದ ರೀತಿಯಲ್ಲಿ ನೀವು ಮುಗಿಸ್ಲಿಕ್ಕೆ, ಮುಕ್ತಾಯ ಮಾಡ್ಲಿಕ್ಕೂ, ಅಥವಾ ಪೂರ್ತಿಯಾಗಿ ಕೆಳಮಟ್ಟಕ್ಕೆ ಹೋಗಿದೆಯಾ ಆತ್ಮಿಕವಾಗಿ? ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಂಡ್ರೆ ಅಥವಾ ಆಲೋಚನೆ ಮಾಡಿ, ದೇವರು ನಿಮ್ಮನ್ನು ಎಬ್ಬಿಸ್ತಾನೆ, ದೇವರು ನಿಮ್ಮನ್ನು ಎಚ್ಚರಿಸ್ತಾನೆ, ದೇವರು ಮತ್ತೆ ನಿಮ್ಮನ್ನ ಮೇಲಕ್ಕೆತ್ತಾನೆ. ಎಲ್ಲಿ ಕಡಿಮೆ ಆಗಿದೆಯೋ ಅಲ್ಲಿಂದಲೇ ದೇವರು ನಿಮ್ಮನ್ನ ಮೇಲಕ್ಕೆತ್ತಾನೆ. ಪ್ರಿಯ ದೇವ ಜನರು, ಆತನು ಸಿದ್ಧನಾಗಿದ್ದ. ಆದ್ರೆ ನಿಮ್ಮ ಮನಸ್ಸು ಸಿದ್ಧವಾಗಿದೆ.
ಅಥವಾ ಈಗೇನಿದೆಯೋ ಹಳೆಯ ಆತ್ಮೀಕ ಜೀವಿತ ಹೇಗಿದ್ರೆ ಅದೆಲ್ಲವನ್ನ ಮರೆತು ಪೂರ್ತಿಯಾಗಿ ಬೇರೆ ರೀತಿಯಲ್ಲಿ ನೀವಿದ್ದೀರಾ. ಭಾನುವಾರ ಹೋದ್ರೆ ಸಾಕು, ಅವರೇನೋ ಹಂತ, ಇವರೇನೋ ಹಂತ, ಹಾಗೆ ಅದೆಲ್ಲ ಆಲೋಚನೆ ಮಾಡ್ತಾರೆ. ನಿಮ್ಮನ್ನು ನೀವೇ ಆಲೋಚನೆ ಮಾಡಿಕೊಂಡ್ರೆ ಉತ್ತರ ನಿಮ್ಮಲ್ಲೇ ಇದೆ. ದೇವರು ಮನುಷ್ಯ ಕೇಳುವ ಪ್ರಶ್ನೆಗಳ ಅನೇಕ ಉತ್ತರಗಳು ನಮ್ಮಲ್ಲೇ ಇರುತ್ತೆ, ಆದ್ರೂ ದೇವರನ್ನು ಕೇಳಿದೆ ಇಷ್ಟೇನ ಸ್ವಾಮಿ, ಹೀಗೇನ, ಅವ್ರ ಹಂಗಿದ್ದಾರೆ, ಅವ್ರು ಹಿಂಗೆ. ಆದ್ರೆ ನನ್ನನ್ನ ಅಥವಾ ಒಬ್ಬೊಬ್ಬನನ್ನ ದೇವರು ಹೇಗಿಡಬೇಕಂತ ಆತನ ಉದ್ದೇಶದಲ್ಲಿ ಇಟ್ಟಿದೆ. ಅವ್ರಿದ್ದಂಗೆ ನಾನಿರ್ಬೇಕು ಅದಲ್ಲ ಆತ್ಮೀಕವಾದ ಜೀವಿತ. ಅವ್ರೇನೋ ತಗೊಂಡ್ರು ಅಲ್ಲ, ದೇವ್ರು ನಿನಗೇನೋ ಒಂದು ವಿಶೇಷವಾದದ್ದು ಇಟ್ಟಿದ್ದ, ಅದನ್ನ ಎದುರು ನೋಡ್ಬೇಕು. ನೀವು ಅದನ್ನ ಎದುರು ನೋಡ್ಬೇಕೆ ಹೊರತು ಪಕ್ಕದವ್ರನ್ನ ಯಾಕೆ ಎದುರು ನೋಡ್ತೀರ? ಅವ್ರಿಗೆ ಬೇರೆ ಬೇರೆ ಉದ್ದೇಶ ಇದೆ. ದೇವರ ಉದ್ದೇಶ ನಿಮಗೆ ಬೇರೆ, ದೇವರ ಉದ್ದೇಶ ಅವರ ಮೇಲೆ ದೇವರ ಯೋಜನೆ ಬೇರೆ, ನಿಮ್ಮ ಮೇಲೆ ಇರುವಂತ ದೇವರ ಯೋಜನೆ ನೀವು ಆಲೋಚನೆ ಮಾಡಿಕೊಟ್ಟು ಗಲಾತ್ಯ 3:4 ಪ್ರಕಾರ ನೀವು ಆತ್ಮಾನುಸಾರವಾಗಿ ನಿಮ್ಮ ಆತ್ಮೀಕ ಜೀವಿತವನ್ನು, ರಕ್ಷಣೆಯನ್ನು ನೀವು ಸ್ಟಾರ್ಟ್ ಮಾಡಿ ಬಹಿರಾಚಾರಗಳಿಂದ ಮುಗಿಸ್ಬೇಕಂದಿದ್ದೀರಾ. ಲೌಕಿಕವಾದ ಅಥವಾ ಇನ್ನೊಂದು ಹೇಳ್ತಾನೆ 4ನೇ ವಚನ, ನೀವು ಆತ್ಮೀಕವಾದ ಜೀವಿತ ನಿಮ್ಗೆ ಏನು ಇಲ್ಲದಿರುವಾಗ ನೀವು ಬಾಧೆಯನ್ನು ಅನುಭವಿಸಿದ್ದು ವ್ಯರ್ಥವೇ ಎಂದು ಹೇಳಬೇಕೇನು ಅಂತ ಪೌಲ ಹೇಳ್ತಾ. ನೀವು ಅಷ್ಟು ಸ್ಟಾರ್ಟಿಂಗ್ ಅಲ್ಲಿ ದೇವರನ್ನು ತಿಳ್ಕೊಂಡಂತ ಪರಿಸ್ಥಿತಿ, ಆ ಸಂದರ್ಭವನ್ನು ನೆನಪು ಮಾಡ್ಕೊಳ್ರಿ. ದೇವರು ನಿಮ್ಮನಿಗೆ ಪವಿತ್ರಾತ್ಮ ನೆನಪಿಸ್ಲಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ನೆನಪು ಮಾಡ್ಕೊಳ್ರಿ. ನೆನಪು ಮಾಡ್ಕೊಂಡಾಗ ನಿಮ್ಮ ಕಣ್ಣಲ್ಲಿ ನೀರು ಬರ್ತದೆ ಪ್ರಿಯ. ದೇವರು ಎಷ್ಟು ಅದ್ಭುತವಾಗಿ ನನ್ನನ್ನು ನಡೆಸಿದ್ದಾನೆ. ಹೌದು, ನನ್ನ ಆ ರೀತಿ ಅವಾಗ ಏನು ಇರಲಿಲ್ಲ ನನಗೆ, ಆದ್ರೂ ಕೂಡ ಆ ರೀತಿ ದೇವರು ನಡೆಸ್ಕೊಂಡು ಇದುವರೆಗೆ ಎಲ್ಲವನ್ನು ಆಶೀರ್ವಾದ ಮಾಡಿದ್ರೆ, ಎಲ್ಲಾ ರೀತಿಯಲ್ಲೂ ಕೂಡ ಆಶೀರ್ವಾದ ಮಾಡಿದ್ದಾರೆ. ಈಗ ಈ ರೀತಿ ಇದ್ದೇನೆ, ನನ್ನ ಜೀವಿತ ಈ ರೀತಿ ಇದೆಯಲ್ಲ ಸ್ವಾಮಿ, ನನ್ನನ್ನು ಕ್ಷಮಿಸು ಎಂಬುದಾಗಿ ನೀವು ದೇವರಿಗೆ ಒಪ್ಪಿಸಿಕೊಡೋದು. ಮತ್ತೆ ಅದನ್ನ ಏನು ಪ್ರಾರಂಭದ ಜೀವಿತಗಳು ದಿನಗಳಿದ್ದು ಅದಕ್ಕಿಂತ 100 ಪಟ್ಟು ಹೆಚ್ಚಾಗಿ ನಿಮ್ಮ ಮೂಲಕ ಆತನ ಜೀವಿತವನ್ನು ಪ್ರಾರಂಭ ಮಾಡ್ತಾರೆ. ದೇವರು ನಿಮ್ಮನ್ನು ಆಶೀರ್ವಾದ ನಿಮ್ಮನ್ನು ನೀವು ಆಲೋಚನೆ ಮಾಡ್ಕೊಂಡ್ರಿ, ಎಚ್ಚರವಾಗಿ ಪರೀಕ್ಷೆ ಮಾಡ್ಕೊಂಡ್ರಿ. ಆ ದಿನಗಳು ಈಗಿರುವಂತ ದಿನ, ಪ್ರಾರಂಭ ದಿನಗಳು ಈಗ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.